ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇರುವ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ದೇಶದಲ್ಲಿ ಅತಿ ಹೆಚ್ಚು ಹುಲಿ ಮತ್ತು ಆನೆಗಳನ್ನು ಒಳಗೊಂಡಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದೇ ಮೊದಲ ಬಾರಿಗೆ ಶ್ವಾನದಳ ತರಬೇತಿ ಕೇಂದ್ರ ಆರಂಭಿಸಿ ಕಳೆದ 1 ವರ್ಷದಿಂದ 10 ಶ್ವಾನಗಳಿಗೆ ತರಬೇತಿ ನೀಡಲಾಗುತ್ತಿದ್ದು, ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅವುಗಳನ್ನು ನಿಯೋಜಿಸಲು ಅರಣ್ಯ ಇಲಾಖೆ ಮುಂದಾಗಿದೆ. ಅರಣ್ಯ ಪ್ರದೇಶದಲ್ಲಿ ಕಳ್ಳಬೇಟೆ, ಮರಗಳತನ, ದಂತಕ್ಕಾಗಿ ಆನೆಗಳ ಬೇಟೆ, ಅರಣ್ಯ ಸಂಪತ್ತು, ಕಳ್ಳ ಸಾಗಾಣಿಕೆ ಮತ್ತಿತರ ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವಲ್ಲಿ ಶ್ವಾನಗಳು ಸಹಾಯ ಮಾಡಲಿವೆ. ದೂರದರ್ಶನದೊಂದಿಗೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನಾ ನಿರ್ದೇಶಕ ಪ್ರಭಾಕರನ್, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ನೈಪಿಂಗ್ ಹಾಗೂ ಟ್ರ್ಯಾಕಿಂಗ್ ಡಾಗ್ ಟ್ರೈನಿಂಗ್ ಕೇಂದ್ರ ಆರಂಭಿಸಿದ್ದು, ಪ್ರಾಯೋಗಿಕವಾಗಿ 10 ಬೆಲ್ಜಿಯಂ ಶೆಪರ್ಡ್ ಶ್ವಾನಗಳಿಗೆ 1 ವರ್ಷದಿಂದ ವಿವಿಧ ಬಗೆಯ ತರಬೇತಿ ನೀಡಲಾಗುತ್ತಿದ್ದು, ಅಪರಾಧ ಕೃತ್ಯಗಳನ್ನು ಪತ್ತೆ ಹಚ್ಚಲು ಈ ಶ್ವಾನಗಳು ಸಹಕಾರಿಯಾಗಲಿವೆ. ತರಬೇತಿ ಮುಗಿಸಿದ ನಂತರ ತಲಾ 2ರಂತೆ ಬಂಡೀಪುರ, ಬೆಳಿಗೆರೆ ರಂಗನಾಥ ಸ್ವಾಮಿ, ನಾಗರಹೊಳೆ, ಕಾಳಿ ಹಾಗೂ ಭದ್ರಾ ಸೇರಿದಂತೆ 5 ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ನೀಡಲಾಗುವುದು. ತಲಾ 1 ಶ್ವಾನಕ್ಕೆ 2 ಸಿಬ್ಬಂದಿಗಳಂತೆ ಒಟ್ಟು 20 ಸಿಬ್ಬಂದಿಗಳನ್ನು ನಿಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ಸಂದರ್ಭದಲ್ಲಿ ಸ್ಪಾಟ್ ಇಂದ ಹ್ಯೂಮನ್ ಡಿಟೆಕ್ಷನ್ ಅಂದ್ರೆ ಕ್ರೈಮ್ ಮಾಡಿದವರು ಯಾರು, ಎಲ್ಲಿ ಏನಾದರೂ ಒಂದು ಚಪ್ಪಲಿ ಅಥವಾ ಕರ್ಚೀಫ್, ಬಟ್ಟೆ ಮಿಸ್ ಆಗಿದ್ರೆ ಅಥವಾ ಈವನ್ ಫ್ರಮ್ ಸ್ವೆಟ್ ಸ್ಮೆಲ್, ಫುಟ್ ಪ್ರಿಂಟ್ ಅದನ್ನು ಟ್ರ್ಯಾಕ್ ಮಾಡಿಕೊಂಡು ಕ್ರೈಮ್ ಮಾಡಿದವರನ್ನು ಡಿಟೆಕ್ಟ್ ಮಾಡುವ ಉದ್ದೇಶದಲ್ಲಿ ಅದಕ್ಕೆ ಟ್ರೈನಿಂಗ್ ಆಗಿದೆ. ಈ ಟ್ರೈನಿಂಗ್ ಆಗಿರೋ ಡಾಗ್ಸ್ ಈಗ 5 ಟೈಗರ್ ರಿಸರ್ವ್ ಕರ್ನಾಟಕದಲ್ಲಿ ಹೋಗಿ ಅವರ ಸಂಬಂಧಪಟ್ಟ ಟೈಗರ್ ರಿಸರ್ವ್ ಅಲ್ಲಿ ಇದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದೆ. ಬೆಳಿಗೆರೆ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದ ಯೋಜನಾ ನಿರ್ದೇಶಕ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಿಎಸ್ ಶ್ರೀಪತಿ, ಕಳೆದೊಂದು ವರ್ಷದಿಂದ ಅರಣ್ಯದಲ್ಲಿ ನಡೆಯುವ ಅಪರಾಧ ಕೃತ್ಯಗಳನ್ನು ಪತ್ತೆ ಹಚ್ಚುವಲ್ಲಿ 10 ಶ್ವಾನಗಳಿಗೆ ಕಠಿಣ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಉತ್ತಮ ಬಲಪಡಿಸುತ್ತದೆ. ಈ ರೀತಿಯಿಂದ ನಮಗೆ ಈ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಅರಣ್ಯ ಅಪರಾಧ ಆದರೆ ಈ ಶ್ವಾನದಳದಿಂದ ನಾವು ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಅತ್ಯುತ್ತಮವಾಗಿ ಬೆಳೆಸಿ ನಾವು ಈ ಅಪರಾಧಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಬಳಸಬೇಕು. ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಭಾಸ್ಕರ್, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇರುವ ತರಬೇತಿ ಕೇಂದ್ರದಲ್ಲಿ 10 ಶ್ವಾನಗಳಿಗೆ ತರಬೇತಿ ನೀಡುತ್ತಿದ್ದು, ಎಲ್ಲವೂ ಪರಿಪೂರ್ಣವಾಗಿ ತಯಾರಾಗಿವೆ. ಅವುಗಳನ್ನು ಅರಣ್ಯ ಪ್ರದೇಶದಲ್ಲಿ ನಡೆಯುವ ಅಪರಾಧಗಳನ್ನು ಪತ್ತೆ ಹಚ್ಚಲು ನಿಯೋಜಿಸಲಾಗುವುದು ಎಂದರು. ಅಪರಾಧಿಯ ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಬಿಟ್ಟು, ಸೊ ಹಂಗಾಗಿ ನಾವು ಅಪರಾಧಿಯನ್ನು ತಕ್ಷಣ ಅವನನ್ನು ಹಿಡಿಲಿಕ್ಕೆ ಮತ್ತು ಅವನಿಗೆ ಇವನೇ ಅಪರಾಧಿ ಅನ್ನೋದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಯಿತು. ಮೈಸೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪರಮೇಶ್, ಈ ಮುಂಚೆ ಜರ್ಮನ್ ಶೆಪರ್ಡ್ ಶ್ವಾನಗಳಿಗೆ ತರಬೇತಿ ನೀಡಲಾಗಿತ್ತು. ಅವುಗಳ ಮೂಲಕ ಹಲವು ಪ್ರಕರಣಗಳನ್ನು ಪತ್ತೆ ಮಾಡಲಾಗಿತ್ತು. ಇದೀಗ ಬೆಲ್ಜಿಯಂ ಶೆಪರ್ಡ್ ಶ್ವಾನಗಳಿಗೆ ತರಬೇತಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈಗ ಅದನ್ನು ಕಾಲಕ್ರಮಕ್ಕೆ ನಮ್ಮ ಟೈಗರ್ ರಿಸರ್ವ್ಗಳಿಗೆ ಸರಬರಾಜು ಮಾಡಿ ಅಲ್ಲಿಂದ ಉತ್ತಮವಾದಂಥ ಕೆಲಸ ಅಂದರೆ ಎಲ್ಲಿ ಭೇಟಿಯಾಗಿದೆ, ಎಲ್ಲಿ ಮಾನವನ ಎಂಟ್ರಿ ಆಗಿದೆ ಕಾಡಿಗೆ, ಎಲ್ಲಿ ಇನ್ನಿತರ ನಮ್ಮ ಅರಣ್ಯ ಅಪರಾಧಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಉಪಯೋಗಿಸ್ತೇವೆ.